ನೀವು ಅಕಾಡೆಟ್ ಇನ್ಫಾರ್ಮೇಷನ್ ಸ್ಪಿರಿಟ್ ಫೀಚರ್ಸ್ ನೀವು ಕೇಳಿದ್ರೆ ಇಲ್ಲಿ ಇ ಪಿ ಎಸ್ ಬರುತ್ತೆ, ಕಾಂಟ್ರಾಕ್ಟ್ ಇದೆ, ಟೆಂಪ್ರೇಚರ್ ಮೀಟರ್ ಇದೆ, ಇಂಡಿಕೇಟರ್ಸ್ ಬರುತ್ತೆ, ಇಂಡಿಕೇಟರ್ಸು ಬರುತ್ತೆ. ಬರುತ್ತೆ ನಿಮಗೆ ಅಕಾಡೆಟ್ ಇಲ್ಲಿ ನಿಮಗೆ ಬ್ಯಾಟ್ರಿ ಎಸ್ಟೇಟಸ್ ತೋರಿಸುತ್ತೆ, ರೇಂಜ್ ತೋರಿಸುತ್ತೆ, ಟೋಟಲ್ ರೇಂಜು 5 ಕಿಲೋಮೀಟರ್ಸು ಏನೋ ಇದೆ. ಇದು 3 ಮೋಡ್ ಸೆಲೆಕ್ಟರ್ ಅನ್ಕೋತೀನಿ, ಸೆಲೆಕ್ಟರು ಇದನ್ನೆಲ್ಲ ನೀವು ನೋಡಿ ಏನು ರಿವಿಷನ್ ಲಾಕ್ ಫೀಚರ್ ಬರುತ್ತೆ ಅಂತ ಲಾಕ್ಟು. ಇಲ್ಲಿ ನೋಡಿ ನಿಮಗೆ ಫ್ರೀಸನ್ನು, ನ್ಯಾವಿಗೇಟು, ಮೈ ಟ್ರಿಪ್ಸ್, ಸೆಟ್ಟಿಂಗ್ಸು, ಕಂಟ್ರೋಲ್ಸ್, ಡಾಕ್ಯುಮೆಂಟ್ಸು, ಬ್ಯಾಟ್ರಿ, ಬ್ಲೂಟೂತು, TPS ಫೀಚರ್ ಇದೆ ಅಂತೆ. TPS ಫೀಚರ್ ಬರುತ್ತೆ ಇದರಲ್ಲಿ. ಕಂಟ್ರೋಲ್ಸ್ ಸೆಟ್ಟಿಂಗಲ್ಲಿ ಡಿಸ್ಪ್ಲೇ ಬರುತ್ತೆ, ಸೌಂಡು, ಡೀಪ್ ಸ್ಲೀಪ್ ಬರುತ್ತೆ ಫೀಚರ್ ಅಂತ. ಡೀಪ್ ಸ್ಲೀಪು ಟೈಮು ಈ ಸಜೆಸ್ಟ್ ಮಾಡೋಕ್ಕಾಗಲ್ಲ ಅಂತ. ಟೈಮಲ್ಲಿ ಫಾರ್ಮಟ್ ಬರುತ್ತೆ. ಡಿಸ್ಪ್ಲೇಲಿ ಆಟೋ ಅಡ್ಜಸ್ಟ್ಮೆಂಟು, ಮೋಡ್ ಸೆಲೆಕ್ಟ್ ಬರುತ್ತೆ ಅಂತ ಫೀಚರು. ಅದು ಬಿಟ್ಟರೆ ಕಂಟ್ರೋಲ್ಸಲ್ಲಿ ಪರ್ಫಾರ್ಮೆನ್ಸು, ಇಲ್ಲಿ ಹೋಲ್ಡು, ರೇಡರ್ ಫೀಚರ್ ಬರುತ್ತೆ ಅಂತ. ಅದು ಬಿಟ್ಟರೆ ಮೈ ಟ್ರಿಪ್ಸಲ್ಲಿ ಟ್ರಿಪ್ ವರೆ ಸೆಟ್ ಮಾಡೋಕ್ಕಾಗ್ತದೆ ಅಂತ. ಅದರಲ್ಲಿ ಮ್ಯಾಪ್ ಸೆಟ್ಟಿಂಗ್ ಇದೆ ಅಂತ. ಮ್ಯಾಪಲ್ಲಿ ಇದೆ ಅದರಲ್ಲಿ. ಅಂದರೆ ಆಂಡ್ರಾಯ್ಡ್ ಫೋನಿಂದ ಹಾಸ್ಪಿಟಲ್ ಕನೆಕ್ಟ್ ಮಾಡೋಕೆ ಮ್ಯಾಪಲ್ಲಿ ಅಡ್ಜಸ್ಟ್ ಆಗಿಲ್ಲ, ಮ್ಯಾಪಿಲ್ಲ ಅಡ್ಜಸ್ಟ್ ಇಲ್ಲ. ಇನ್ನು ಮೈ 24 ಅಂದರೆ ಮೈ 24 ಫೀಚರ್ ಏನಿದೆ ಸರಿ ಇದೆ, ಅದು ಮೈಟಿ ಏನೋ ಬರುತ್ತೆ ಚೆನ್ನಾಗಿ ಕೊಡ್ತೀನಿ. ಎಷ್ಟು ಬರುತ್ತೆ, ಟೈಮು, ಸಿಗ್ನಲ್ಲು, ಸೆಟ್ಟಿಂಗ್ಸು ಇದೆಲ್ಲ ತೋರಿಸುತ್ತೆ ಅಂತ. ಫೀಚರ್ಸ್ ಅಂತ ಕೇಳಿದ್ರೆ ಕೀತಾದರೆ ಹಿಂಗೆ ಬರುತ್ತೆ. ಹಿಂಗೆ ವಾರಂಟಿ ಎಲ್ಲ ತೋರಿಸುತ್ತೆ ಫೀಚರ್ಸ್ ಅಲ್ಟ್ರಾ ವೈಲೆಟ್ ಅಂತ. ಎಕ್ಸ್ಪ್ರೆಷನ್ ಡಾಟಲ್ಲಿ ತೋರಿಸುತ್ತೆ. ಹಿಂಗೆ ಬರುತ್ತೆ ಫೀಚರ್ಸು. ಹಿಂಗೆ ಬರುತ್ತೆ. ಕಿಲೋಮೀಟರ್ ತೋರಿಸ್ತಾರೆ, ಓಡೋಮೀಟರು, ಟೆಂಪ್ರೇಚರು, ವೆದರ್ ರಿಪೋರ್ಟ್ ಎಲ್ಲ ತೋರಿಸುತ್ತೆ. ಓಡೋಮೀಟರ್ ಫೀಚರ್ಸ್ ಗಾಡಿ ಡಾಕ್ಟರು. ಆ್ಯಂಡ್ ಚಾರ್ಜರು ಇದೆ, ಚಾರ್ಜಿಂಗ್ ಪೋರ್ಟ್ ಇಲ್ಲಿದ್ದಾರೆ, ಇಲ್ಲಿ ಚಾರ್ಜ್ ಮಾಡ್ತಾರೆ. ಚಾರ್ಜಿಂಗ್ ಪೋರ್ಟು, DC ಕರೆಂಟು, ಲೇಸರ್ ಇಷ್ಟಿದೆ. ಅಂತ ಫೀಚರ್ಸ್ ಅಂತ ಫೀಚರ್ ಚೆನ್ನಾಗಿದೆ ಫೀಚರ್ಸ್.